ದೇಶದಲ್ಲಿ ಹೆಚ್ಚುತ್ತಾ ಇರುವ ವಂಚನೆಯನ್ನ ತಡೆಯಲು ಸರ್ಕಾರ ನಾನಾ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದೆ. ಇತ್ತೀಚೆಗೆ ಸೈಬರ್ ಕ್ರೈಮ್ ಪ್ರಕರಣಗಳು ಹೆಚ್ಚು ಬೆಳಕಿಗೆ ಬರ್ತಾ ಇದೆ. ಒಂದು ರೀತಿಯ ವಂಚನೆಗೆ ಸರ್ಕಾರ ಬ್ರೇಕ್ ಹಾಕಿದ್ರೆ, ಇನ್ನೊಂದೆಡೆ ಮತ್ತೊಂದು ವಿಧಾನದಲ್ಲಿ ವಂಚನೆ ಮಾಡಲು ವಂಚಕರು ಸಿದ್ಧರಾಗ್ತಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಸಿಮ್ ಕಾರ್ಡ್ ಪರ್ಚೇಸ್ ಮಾಡುವವರಿಗೆ ಹೊಸ ನಿಯಮವನ್ನ ಜಾರಿಗೆ ಮಾಡ್ತಲೇ ಇರುತ್ತದೆ. ಸರ್ಕಾರದ ನಿಯಮ ಅನುಸಾರ ಸಿಮ್ ಖರೀದಿ ಮಾಡಬೇಕಾಗಿದೆ. ಸದ್ಯ ಕೇಂದ್ರ ಸರ್ಕಾರ ಸೈಬರ್ ಹಗರಣದ ವಿರುದ್ಧ ಕ್ರಮ ಕೈಗೊಂಡಿದ್ದು, ದೇಶದಲ್ಲಿ ಲಕ್ಷ ಸಿಮ್ಗಳನ್ನು ಬಂದ್ ಮಾಡಿದೆ. ಇತ್ತೀಚೆಗೆ ಜನರು ಸುಳ್ಳು ಮಾಹಿತಿಯನ್ನ ನೀಡಿ ಹೆಚ್ಚು ಸಿಮ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ದೂರಸಂಪರ್ಕ ಇಲಾಖೆ ಬಲ್ಕ್ ಸಿಮ್ ಖರೀದಿಯನ್ನು ನಿಷೇಧ ಮಾಡಿದ್ದು, ಇದರ ಬದಲಾಗಿ ವ್ಯಾಪಾರ ಸರ್ಕಾರದ ಹೊಸ ಪರಿಕಲ್ಪನೆಯನ್ನು ಪರಿಚಯ ಮಾಡಿದೆ. ಬಿಸಿನೆಸ್ ಕೆವೈಸಿ ಮಾತ್ರವಲ್ಲದೆ ಆ ಸಿಮ್ ಪಡೆದುಕೊಂಡ ವ್ಯಕ್ತಿಯ ಕೆವೈಸಿ ಕೂಡ ಮಾಡಲಾಗ್ತಾ ಇದೆ. ಇನ್ನು ಮುಂದೆ ಹೊಸ ಫೋನ್ ಸಿಮ್ ಡೀಲರ್ಗಳಿಗೆ ಪೊಲೀಸ್ ಪರಿಶೀಲನೆ ಮತ್ತು ಬಯೋಮೆಟ್ರಿಕ್ ಪರಿಶೀಲನೆ ಕಡ್ಡಾಯವಾಗಿದೆ. ಎಲ್ಲ ಸೇಲ್ ಡೀಲರ್ಗಳಿಗೆ ನೋಂದಣಿ ಕೂಡ ಕಡ್ಡಾಯವಾಗಿದೆ. ಇನ್ನು ಸಿಮ್ ಕಾರ್ಡ್ಗಳನ್ನು ಮಾರಾಟ ಮಾಡುವ ಅಸ್ತಿತ್ವದಲ್ಲಿರುವ ಅಂಗಡಿಗಳು ಸಹ ಈಗಾಗಲೇ ಹೊಸ ನಿಯಮದ ಪ್ರಕಾರ ತಮ್ಮ ಕೆವೈಸಿಯನ್ನು ಮಾಡಬೇಕಾಗಿದೆ. ಒಂದು ವೇಳೆ ನಿಯಮವನ್ನು ಉಲ್ಲಂಘಿಸಿದ್ರೆ 10 ಲಕ್ಷ ದಂಡವನ್ನು ವಿಧಿಸಲಾಗ್ತಾ ಇದೆ. ದೇಶದಲ್ಲಿ ಸುಮಾರು 3.2 ಲಕ್ಷ ಸಿಮ್ ಕಾರ್ಡ್ಗಳು ನಿಷ್ಕ್ರಿಯ ಆಗ್ತಾ ಇದೆ. ಹೆಚ್ಚುತ್ತಿರುವ ನಕಲಿ ಸಿಮ್ಗಳ ಬಳಕೆಯನ್ನು ತಡೆಗಟ್ಟಲು ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಹೊಸ ನಿಯಮದ ಪ್ರಕಾರ ಮಾರಾಟಗಾರರು ಪೂರ್ವ ಸಕ್ರಿಯಗೊಳಿಸದ ಸಿಮ್ಗಳನ್ನು ಇತರರಿಗೆ ವರ್ಗಾಯಿಸಲು ಸಾಧ್ಯವಾಗುವುದಿಲ್ಲ. ಇನ್ನು ಡಿಒಟಿನ ಹೊಸ ನಿಯಮಗಳ ಪ್ರಕಾರ ಕಾರ್ಪೊರೇಟ್ ಐಡಿ ಸಂಖ್ಯೆ ಅಥವಾ ಸಿಐಎನ್ ಸಂಖ್ಯೆಯನ್ನು ಪ್ರತಿ ಸಿಮ್ ಕಾರ್ಡ್ಗಳಿಗೆ ನೀಡಲಾಗುತ್ತದೆ. ಈ ಸಂಖ್ಯೆ ಇಲ್ಲದೆ ಯಾರೂ ಕೂಡ ಸಿಮ್ ಅನ್ನು ಮಾರಾಟ ಮಾಡಲು ಸಾಧ್ಯವಾಗುವುದಿಲ್ಲ. ಈ ಐಡಿ ಇಲ್ಲದೆ ಸಿಮ್ ಕಾರ್ಡ್ ಮಾರಾಟವಾದರೆ ಅಂತಹ ಐಡಿಯನ್ನು ನಿರ್ಬಂಧಿಸಲಾಗುತ್ತದೆ. ಅಂತಹ 3.2 ಲಕ್ಷ ಸಿಮ್ ಕಾರ್ಡ್ಗಳನ್ನು ಕೇಂದ್ರ ಸರ್ಕಾರ ನಿರ್ಬಂಧಿಸಿದೆ. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ ಪಡೆಯಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.